ಬಿಎಂಟಿಸಿ ಬಸ್ನಲ್ಲಿ ಟಿಕೆಟ್ ನೀಡೋದಕ್ಕೆ ಬಳಸುವ ರೋಲ್ಗಳು ತರಕಾರಿ ಅಂಗಡಿಯಲ್ಲಿ ಪತ್ತೆಯಾಗಿವೆ. ಯಲಹಂಕ ಬಳಿಯ ಅಟ್ಟೂರು ಲೇಔಟ್ನ ಎಸ್ಆರ್ಎಸ್ ತರಕಾರಿ ಅಂಗಡಿಯಲ್ಲಿ ಟಿಕೆಟ್ ರೋಲ್ಗಳು ಪತ್ತೆಯಾಗಿವೆ. ಬಿಎಂಟಿಸಿ ಅಧಿಕಾರಿ ನೀಡಿದ ದೂರಿನ ಅನ್ವಯ ಅಂಗಡಿ ಮಾಲೀಕ ಮುರಳಿ ವಿರುದ್ಧ ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ವಿಚಾರಣೆ ವೇಳೆ ಟಿಕೆಟ್ ರೋಲ್ಗಳು ರಸ್ತೆಯಲ್ಲಿ ಸಿಕ್ಕಿದ್ದು ಅಂತ ಅಂಗಡಿ ಮಾಲೀಕ ಮುರಳಿ ಹೇಳಿದ್ದಾರೆ. ಯುಪಿಐ ಪರಿಚಯ ಬೆನ್ನಲ್ಲೇ ಬಿಎಂಟಿಸಿಗೆ ಭರ್ಜರಿ ಆದಾಯ ಹರಿದು ಬಂದಿದೆ. ಫೆಬ್ರವರಿ 3ರಂದು ಒಂದೇ ದಿನ ಯುಪಿಐ ಮೂಲಕವೇ ಬಿಎಂಟಿಸಿ 1 ಕೋಟಿ ಆದಾಯ ಗಳಿಸಿದೆ. ಚಿಲ್ಲರೆ ಸಮಸ್ಯೆ, ನಗದು ರಹಿತ ವ್ಯವಹಾರ ಉತ್ತೇಜಿಸುವ ನಿಟ್ಟಿನಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಯುಪಿಐ ಪೇಮೆಂಟ್ ಪರಿಚಯಿಸಲಾಗಿತ್ತು. ಡಿಸೆಂಬರ್ನಲ್ಲಿ ಯುಪಿಐನಿಂದ ಬಿಎಂಟಿಸಿ 40 ಲಕ್ಷ ರೂಪಾಯಿ ಆದಾಯ ಗಳಿಸಿತ್ತು. ಇದೀಗ ಒಂದೇ ತಿಂಗಳ ಅವಧಿಯಲ್ಲಿ ಯುಪಿಐ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಾಣ್ತಿದೆ. ಕನ್ನಡ ಬರೆಯೋದಕ್ಕೆ ಪರದಾಡಿದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಚಿವ ತಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ನಾನು ಬಿಎಸ್ಸಿ ಪದವೀಧರನಾಗಿದ್ದೇನೆ. ಕನ್ನಡ ಬರೆಯೋದಕ್ಕೆ ಬಾರದಷ್ಟು ದಡ್ಡ ನಾನಲ್ಲ ಅಂತ ಹೇಳಿದ್ರು. ನಾನು ಬೇರೆ ಏನೋ ಬರೆಯೋದಕ್ಕೆ ಮುಂದಾಗಿದ್ದೆ, ಆದ್ರೆ ಅಲ್ಲಿದ್ದವರು ಶುಭವಾಗಲಿ ಅಂತ ಬರೆಯೋದಕ್ಕೆ ಹೇಳಿದ್ರು. ಆಗ ಭ ಅಕ್ಷರದಲ್ಲಿ ಸ್ವಲ್ಪ ತಪ್ಪಾಗಿತ್ತು. ಪೂರ್ತಿ ಬರೆಯುವವರೆಗೆ ಕಾಯುವ ತಾಳ್ಮೆ ಇಲ್ಲದವರು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅಂತ ಸಚಿವ ತಂಗಡಗಿ ಆಕ್ರೋಶ ಹೊರಹಾಕಿದ್ರು. 12 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. ಎಂದಾದ್ರೂ ಕನ್ನಡವನ್ನ ತಪ್ಪಾಗಿ ಮಾತನಾಡಿದ್ದೀನಾ? ಸ್ಪಷ್ಟವಾಗಿ ಕನ್ನಡದಲ್ಲಿಯೇ ಭಾಷಣ ಮಾಡ್ತೇನೆ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿನ ನನ್ನ ಕಾರ್ಯನಿರ್ವಹಣೆಗೆ ಸಾಹಿತಿಗಳೇ ಮೆಚ್ಚಿಕೊಂಡಿದ್ದಾರೆ ಅಂತ ಸಚಿವ ತಂಗಡಗಿ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.